ರಾಮಣ್ಣ ಸರ್ಕಾರಿ ನೌಕರಲ್ಲಿದ್ದಂಥವನು. ಹಳ್ಳಿಯೊಂದರಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ತನಗೆ ಬರತಕ್ಕಂತಹ ಸಂಬಳದಲ್ಲಿ ಅಚ್ಚುಕಟ್ಟಾಗಿ ಜೀವನವನ್ನು ಮಾಡಿದಂಥವನು. ಸುತ್ತಮುತ್ತಲಿನವರಿಗೆ ಸಹಾಯ ಮಾಡುತ್ತಾ, ಕಷ್ಟದಲ್ಲಿ ನೆರವಾಗುತ್ತಾ, ಅಲ್ಲಿ ಜನರಿಗೆ ಪ್ರೀತಿಯಾಗಿ ಆ ಜನರಲ್ಲಿ ಒಬ್ಬನಾಗಿ ಬದುಕಿದಂಥವನು ರಾಮಣ್ಣ. ರಾಮಣ್ಣನಿಗೆ ಒಬ್ಬನೇ ಮಗ ಶಂಕರು. ಶಂಕರು ಬೆಂಗಳೂರಿನಲ್ಲಿ ನೌಕರಿ ಮಾಡ್ತಾ ಇದ್ದ. ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಬೆಂಗಳೂರಿನಲ್ಲಿಯೇ ವಿವಾಹವನ್ನು ಮಾಡಿ ರಾಮಣ್ಣ ಪುನಃ ಹಳ್ಳಿಗೆ ಬಂದಿದ್ದ. ಹಳ್ಳಿಗೆ ಹೊರಡುವಾಗ ಶಂಕರು ಹೇಳಿದ, ಅಪ್ಪ ಇಲ್ಲೇ ಇದ್ದು ಬಿಡೋ ನಮ್ಮ ಜೊತೆಯಲ್ಲಿ. ಇಲ್ಲ ಮಗನೇ, ಅಲ್ಲಿ ನನಗೆ ಊರೇ ಆಗಿ ಹೋಗಿದೆ. ಬಾಡಿಗೆ ಮನೆಯಲ್ಲಿ ಇದ್ದರೆ ಸಹಿತ ನನ್ನ ಊರು ಅದು. ಊರವರೆಲ್ಲ ನನಗೆ ಆತ್ಮೀಯರಾಗಿದ್ದಾರೆ, ಅಲ್ಲೇ ಹೋಗ್ತೇನೆ. ಊರಿಗೆ ಹೊರಟಿದ್ದ ರಾಮಣ್ಣ. 10 ವರ್ಷ ಕಳೆಯಿತು. ಒಮ್ಮೆ ಶಂಕರುವಿಗೆ ಫೋನ್ ಬಂತು. ರಾತ್ರಿ 12 ಗಂಟೆ. ಛೇ, ಈ ರಾತ್ರಿಯಲ್ಲಿ ಯಾರಪ್ಪ ಫೋನ್ ಮಾಡೋರು? ಮನೆಯಿಂದ ಫೋನು. ಅಯ್ಯೋ ಅಪ್ಪನಿಗೂ ದಂಧೆ ಇಲ್ಲ, ನಾನು ನಿದ್ರೆಯಲ್ಲಿದ್ದೇನೆ, ಇಷ್ಟು ಫೋನ್ ಮಾಡೋದಾ ಈಗ ಅಂತ ಕೇಳುತ್ತಲೇ ಶಂಕರಣ್ಣ ಫೋನ್ ಎತ್ತಿದ. ಏನಪ್ಪ? ಆ ಕಡೆಯಿಂದ ಬಂದ ಉತ್ತರ, ನಿನ್ನ ಅಪ್ಪ ಅಲ್ಲವೋ ನಾನು? ಶಂಕರು, ನಾನು ಸುಬ್ಬಣ್ಣ. ನಿನ್ನ ತಂದೆಯವರಿಗೆ ಮೈನರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಆಸ್ಪತ್ರೆಗೆ ಸೇರಿಸಿದ್ದೇವೆ, ಬಂದೋಗೋ. ಹೌದಾ? ಫೋನು ಇಟ್ಟ. ಹೆಂಡತಿಯನ್ನು ಎಬ್ಬಿಸಿದ. ನೋಡಿ, ತಂದೆಯವರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ಕೂಡಲೇ ಊರಿಗೆ ಹೋಗೋಣ, ಬೆಳಗಾಗೋಷ್ಟರಲ್ಲಿ ತಲುಪುತ್ತೇವೆ ಮನೆಗೆ. ಛೇ, ನಿಮ್ಮದು ಏನು ಆ ತಂದೆಯವ್ರಿಗೆ ಕಿರಿಕಿರಿ? ಒಂದು ದಿನ ನಮ್ಮನ್ನು ಕೇಳ್ತಾರ ಅವರು? ಅಥವಾ ನಮಗೇನಾದ್ರು ಕಳಿಸ್ಕೊಡ್ತಾರ? ಬೆಳಗಾದ್ರೆ ಹೋದ್ರೆ ಸಾಲದೆ? ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ಹೋಗೋಣ. ಆಯಿತು, ಹೋಗುವ. ಮಕ್ಕಳು ಊರಿಗೆ ಹೋದರೆ ಒಂದೆರಡು ಒಳ್ಳೆಯ ಸ್ಥಳ ನೋಡಿ ಬರುವ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗಿಯೂ ಬಂದ ಹಾಗಾಯಿತು, ಹೋಗೋಣ ಅಂಥೇಳಿ ಒಣಗುತ್ತಲೇ ಅವಳು ಸಿದ್ಧಳಾದಳು. ಕಾರನ್ನು ಹತ್ತಬೇಕು ಅನ್ನುವಷ್ಟರಲ್ಲಿ ಇನ್ನೊಮ್ಮೆ ಫೋನ್ ಬಂತು. ಶಂಕರು, ಹೊರಟಿಯೇನಾ? ಹೌದಪ್ಪ, ಹೊರಟಿದ್ದೇನೆ. ಒಬ್ಬನೇ ಹೊರಡಬೇಡೋ, ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಾ. ಕೊನೆ ಬಾರಿ ಆಗುವುದು ನಿನ್ನ ತಂದೆಯ ಮುಖ ನೋಡುವುದು. ಏನು? ಹೌದಾ? ನಿನ್ನ ತಂದೆ ಮರಣ ಹೊಂದಿದರು. ಹೌದಾ ಅಂತ ಕೇಳ್ತಾ ಲಘು ಬಗೆನೆ ಕಾರ್ ಡ್ರೈವ್ ಮಾಡಿಕೊಂಡು ಶಂಕರು ತನ್ನ ಕುಟುಂಬದೊಂದಿಗೆ ಊರಿಗೆ ಬರ್ತಾನೆ. ಮನೆಗೆ ಬಂದು ನೋಡಿದ, ಬಾಡಿಗೆ ಮನೆಯ ಮುಂದಿನ ಅಂಗಳದಲ್ಲಿ ತಂದೆಯ ಹೆಣವನ್ನು ಮಲಗಿಸಿದ್ದಾರೆ. 500-600 ಜನರು ಸುತ್ತಮುತ್ತಲು ಕಣ್ಣೀರು ಸುರಿಸುತ್ತಾ ನಿಂತವರು, ಗುಣಗಾನ ಮಾಡ್ತಾ ಇದ್ದಂಥವರು. ಶಂಕರುವಿಗೆ, ಅಬ್ಬಾ ನನ್ನ ತಂದೆಯೇ, ಇಷ್ಟೆಲ್ಲ ಜನ, ಅಳು ಬಂತು. ಸೊಸೆಯೂ ಕೂಡ ಅತ್ತಳು. ಆದರೆ ಸಮಯ ನಿಲ್ಲುವುದಿಲ್ಲವಲ್ಲ. ಅಂತ್ಯಕ್ರಿಯೆಯನ್ನೆಲ್ಲ ಪೂರೈಸಿದರು. ಊರ ಜನರಿಗೆ ಇವರನ್ನು ನೋಡಿದರೆ ಸ್ವಲ್ಪ ಅಸಡ್ಡೆ. ತಂದೆಯನ್ನು ನೋಡ್ಲಿಕ್ಕೆ ಬರಲಿಲ್ಲಲ್ಲ ಇವರು, ಈಗ ಬಂದರಲ್ಲ. ಅಷ್ಟರಲ್ಲಿ ಸುಬ್ಬಣ್ಣ ಹತ್ತಿರ ಬಂದ. ಏನೋ ಶಂಕರು, ಯಾವಾಗ ಕೊನೆಗೆ ಬರುವುದು? ಎಷ್ಟು ಚೆಂದವಾಗಿ ಉಳಿದ್ರಲ್ಲ ನಿಮ್ಮ ತಂದೆಯವರು ನಮ್ಮ ಜೊತೆ, ನಮ್ಮ ಊರಲ್ಲಿ. ನೋಡು, ಎಷ್ಟು ಜನ ಕಣ್ಣೀರಾಗ್ತಾ ಇದ್ದಾರೆ ಅವ್ರ ಬಗ್ಗಾಗಿ. ಎಷ್ಟು ಜನರಿಗೆ ಸಹಾಯ ಮಾಡಿದ್ರು. ಎಷ್ಟು ನೊಂದವರ ಕಣ್ಣಿಗೆ
ಕಣ್ಣೀರು ಒರೆಸಿದರು. ಜೀವನ ಅಂದರೆ ನಿನ್ನ ತಂದೆಯವರದ್ದು ನೋಡೋ ಅಂಥೇಳಿ, ಇದು ನೋಡು ನಿನ್ನ ತಂದೆಯವರು ನನ್ನ ಹತ್ರ ಒಂದು ಕವರ್ ಕೊಟ್ಟಿದ್ದಾರೆ, ನೀನು ಕೊಡು ಅಂತ ಹೇಳಿ ಕೊಟ್ಟದ್ದು ಅಂಥೇಳಿ ಅದನ್ನು ಕೊಟ್ಟು ಸುಬ್ಬಣ್ಣ ಹೊರಟ. ಕವರನ್ನು ಹಿಡಿದು ಹೆಂಡತಿ ಮಕ್ಕಳೊಂದಿಗೆ ಬೆಂಗಳೂರಿಗೆ ಹಿಂದಿರುಗುವ ಸಂದರ್ಭ ನೋಡೋಣ ಅಂತರಿಸ್ತು ಶಂಕರುವಿಗೆ. ಕವರನ್ನು ತೆಗೆದು ನೋಡಿದ. ಅಪ್ಪನ ಪತ್ರ ಇತ್ತು. ಶಂಕರ, ಭಾಳ ದಿನ ಆಯಿತು ಮಗು ನೀನು ಕಾಣದೆ. ನೋಡುವ ತವಕವೂ ಇತ್ತು, ಆದರೆ ಇಲ್ಲಿ 4 ಜನರ ಕೆಲಸದಲ್ಲಿದ್ದೇನೆ ಅಲ್ವೋ. ಇರಲಿ ನೋಡು, ನನ್ನ ಸೇವೆಗಾಗಿ ಇಲ್ಲಿಯ ಜನ ಪ್ರೀತಿಯಿಂದ ನನಗೆ ಒಂದು 4 ಗುಂಟೆ ಜಾಗ ಕೊಟ್ಟಿದ್ದಾರೆ. ಅದನ್ನು ನಿನ್ನ ಹೆಸರಿನಲ್ಲೇ ಮಾಡಿಟ್ಟಿದ್ದೇನೆ ಮಗನೇ. ಮತ್ತು ಸ್ವಲ್ಪ ನನ್ನಿದ್ದಂಥ ನನ್ನ ಹಣವನ್ನು ನನ್ನ ಸೊಸೆ 2 ಮಕ್ಕಳ ಹೆಸರಲ್ಲಿಯೂ ಮಾಡಿದ್ದೇನೆ, ಮೊಮ್ಮಕ್ಕಳ ಹೆಸರಲ್ಲಿಯೂ ಮಾಡಿದ್ದೇನೆ ಅಂಥೇಳಿ ಬರೆದದ್ದನ್ನು ನೋಡಿದಾಗ ಶಂಕರು ಮತ್ತು ಅವನ ಹೆಂಡತಿ ಇಬ್ಬರೂ ತಡೆಯಲಾರದೆ ಅಳಲು ಪ್ರಾರಂಭಿಸಿದರು. ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. ಏನು ಭಾವಿಸಿದೆವು ನಾವು ತಂದೆಯವರ ಬಗ್ಗೆ? ಆರೋಗ್ಯವಾಗಿದ್ದಾರೋ, ಅವರಿಗೆ ಏನು ಬೇಕು ಏನು ಬೇಡ ಯಾವುದನ್ನು ವಿಚಾರ ಮಾಡಲಿಲ್ಲ. ಮನೆಗೆ ಬಂದರೆ ಸಹಾಯ ಮಾಡಲಿಕ್ಕೆ ಅಪ್ಪ ಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ ಹೊರತಾಗಿ ಊರಿನಲ್ಲಿ ಅವರು ಎಷ್ಟು ಜನರಿಗೆ ಸಹಾಯ ಮಾಡಿದರು, ಎಷ್ಟು ಮಹತ್ವವಾದಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವ ಗೋಜಿಗೆ ನಾವು ಹೋಗಲಿಲ್ಲ ಅಂದು ಆಲೋಚನೆ ಮಾಡ್ತಾ ಸೊಸೆ ಹೇಳಿದ್ಲು, ನೋಡಿ ನಾವು ಹಣವನ್ನು ಮಾಡುವುದರಲ್ಲೇ ಇದ್ದೇವೆ, ಅದನ್ನು ಬಿಟ್ಟು ನಮಗೇನೂ ತಿಳಿದಿಲ್ಲ. ಆದರೆ ನಿಮ್ಮ ತಂದೆಯವರು ನಮಗೆ ಮಾರ್ಗದರ್ಶನ ಮಾಡಿದರು. ಕೇವಲ ಹಣ ಗಳಿಸುವುದೇ ಜೀವನ ಅಲ್ಲ. ನೋಡಿ 500 ಜನ ಏನು ಕಣ್ಣೀರಾಗ್ತಾ ಇದ್ದಾರಲ್ಲ ಅಲ್ಲಿ, ನಿಮ್ಮ ತಂದೆಯವರನ್ನು ನೆನೆದು ರಾಮಣ್ಣನ ನೆನೆದು ಆ ರಾಮಣ್ಣನ ಹೆಸರಲ್ಲಿ ಪ್ರತಿ ವರ್ಷ ಒಂದು ಬಡವರಿಗೆ ಸಹಾಯ ಮಾಡುವ ಕಾರ್ಯಕ್ರಮವನ್ನು ಮಾಡೋಣ. ನಾವು ಕೂಡ ನಮ್ಮಿಂದಾದ ಸಹಾಯ ಮಾಡುವ ಮನೋಬಲವನ್ನು ಬೆಳೆಸಿಕೊಳ್ಳೋಣ ಇನ್ನು ಅಂತ ಹೇಳ್ತಾ ಆಡ್ತಾ ಅವರು ಬೆಂಗಳೂರಿಗೆ ಬಂದು ತಲುಪುತ್ತಾರೆ. ಇದು ಒಂದು ಕಥೆ. ವಿ ಎನ್ ಭಾಗವತ್, ಬರಬಳ್ಳಿ.